ನಾವು ಕರ್ನಾಟಕದ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿದ್ದೀವಿ. ಪಂಚ ಗ್ಯಾರಂಟಿಗಳನ್ನ ಏನು ಹೇಳಿದ್ವಿ ಚಾಚು ತಪ್ಪದೆ ಎಲ್ಲನೂ ನಾವು ಪ್ರತಿಷ್ಠಾನಕ್ಕೆ ತಂದಿದ್ದೀವಿ. ಇವಾಗ ನಡೀತಾ ಇದೆ. ಜನಗಳ ಜೀವನ ಹಸನಾಗಿದೆ, ಚೆನ್ನಾಗಿ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಮಹಿಳೆಯರು ಅದರಲ್ಲೂ ಒಳ್ಳೆಯ ಒಂದು ಉತ್ತಮ ಜೀವನ ಇರಬೇಕು ಅವ್ರಿಗೆ ಅಂತ ತಂದಂಥ ಗ್ಯಾರಂಟಿಗಳಿವೆ. ಈಗ ಪಂಚ ಗ್ಯಾರಂಟಿಗಳಲ್ಲಿ ನಾವು ಕೊಟ್ಟಿರೋ ಗ್ಯಾರಂಟಿಗಳೆಲ್ಲನೂ 99% ಆಲ್ಮೋಸ್ಟ್ ಜನಗಳಿಗೆ ಟಚ್ ಆಗ್ತದೆ. ಯಾರೇ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಒಂದು ಹಸ್ತಕ್ಷೇಪಗಳಿಲ್ಲದೆ ಇದು ಜನಗಳಿಗೆ ನೇರವಾಗಿ ಮುಟ್ಟುವಂಥ ಗ್ಯಾರಂಟಿಗಳಿವೆ. ಅದಲ್ಲದೆ ಮಹಿಳೆಯರು ಸ್ವಾವಲಂಬನೆಯಿಂದ ಸ್ವತಂತ್ರವಾಗಿ ಒಂದು ಸ್ವಾಭಿಮಾನದಿಂದ ಬದುಕೋದಕ್ಕೋಸ್ಕರ ಅವ್ರು ಯಾವ ರೀತಿ ಬದುಕಬೇಕು, ಅವರು ಮನೆ ನಡೆಸೋದಕ್ಕಾಗಲಿ ಓಡಾಡೋದಕ್ಕಾಗಲಿ ಯಾವ ರೀತಿ ಇರಬೇಕು, ಹಸಿವು ಮುಕ್ತ ಕರ್ನಾಟಕ ಆಗಬೇಕು ಅನ್ನೋದಕ್ಕೋಸ್ಕರ ತಂದಂಥ ಗ್ಯಾರಂಟಿಗಳು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಒಂದೊಂದನ್ನು ಇವತ್ತು ನಾವು ಮಾಡ್ಕೊಂಬಂದಿದ್ದೀವಿ ಅಂತಂದರೆ, ಈ ಗ್ಯಾರಂಟಿಗಳನ್ನ ನೋಡಿ ಬೇರೆ ರಾಜ್ಯಗಳು ಇವತ್ತಾಗಲೇ ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡಿವೆ. ಮಧ್ಯಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಡೆಲ್ಲಿ ಇರ್ಬೋದು, ಯಾರೇ ಟಿಪ್ಪಣಿಗಳು ಮಾಡಿರ್ಬೋದು. ನಾವು ಮಾಡಿರೋ ಒಳ್ಳೆತನ ನೋಡ್ಕೊಂಡು ಅವರು ಕಲ್ತ್ಕೊಂಡ್ರೆ ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಅದರಿಂದ ನಾವು ಈ ಆಫೀಸ್ ಓಪನಿಂಗ್ ಬಂದಿದ್ದೀವಿ. ಇಲ್ಲಿ ಯಲಹಂಕ ಕ್ಷೇತ್ರದ ಎಲ್ಲ ಜನರಿಗೆ ತಲುಪುವಂಥ ಕೆಲಸನ ನಮ್ಮ ಕಚೇರಿಯಿಂದ ಆಗುತ್ತೆ ಅಂತ ನಾನು ಆಶಿಸ್ತಾ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ ನಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಅವ್ರ ತಂಡದವ್ರಿಗೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ವಿರೋಧ ಪಕ್ಷದವರು ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಬಜೆಟಿಂದ ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಅಪಹಾಸ್ಯ ಮಾಡ್ತಿದ್ರು. ಏನು ಹೇಳ್ತೀರಿ ಸರ್? ಸರ್ಕಾರದಲ್ಲಿ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳು ಮಾಡೋದು ಸಹಜ. ಆದರೆ ಅವ್ರು ನನಗೊಂದು ಮಾತು ಹೇಳಬೇಕು, ಎಲ್ಲಿ ಯಾವುದೇ ಒಂದು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲಿ ಕುಂಠಿತ ಆಗಿದ್ದು ಸ್ವಲ್ಪ ಅವ್ರು ತಿಳಿಸ್ಬೇಕು ನನಗೆ. ಯಾಕಂದರೆ ಇಲ್ಲಿವರೆಗೂ ನಾವೇನು ಅನುದಾನ ಅಭಿವೃದ್ಧಿಗೆ ಬಿಡುಗಡೆ ಮಾಡ್ತಾಯಿದ್ವಿ ಯಾವುದೂ ನಿಂತಿಲ್ಲ. ಅವರು ಬಿಟ್ಟು ಹೋದಂಥ ಬಿಲ್ಗಳು ಯಾವುದೂ ಇವತ್ತು ನಾವು ಇದು ಮಾಡ್ತಾ ಇರೋದಿಲ್ಲ. ಅವರೇ ಸಾಲಗಳನ್ನ ಜಾಸ್ತಿ ಮಾಡೋದಂಥವ್ರು. ಆದ್ರೂ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು GST ನಂಬರ್ 1 ಕಟ್ತಾಯಿದ್ದೀವಿ ದೇಶಕ್ಕೆ, GDP ನಂಬರ್ 1 ಆಗ್ತಾಯಿದ್ದೀವಿ ದೇಶಕ್ಕೆ. ಅಂದರೆ ಜನ ನಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದ್ದಾಗ ಅವರ ರಾಜ್ಯಗಳಾದಂಥ ಈಗ ಡೆಲ್ಲಿಲೇ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಹಂಗಂದ್ರೆ ಅಲ್ಲಿ ಬಿಟ್ಟಿ ಭಾಗ್ಯ ಅಂತ ಕರೆದವರು ಇವತ್ತು ಅದನ್ನು ಸೌಭಾಗ್ಯ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಅವರು ಇವೆಲ್ಲ ಒಂದು ಸ್ವಲ್ಪ ಅವ್ರು ಯೋಚನೆ ಮಾಡಿ ಮಾತಾಡಬೇಕು ಮಾತಾಡೋಕ್ಕಿಂತ ಮೊದಲು ವಿರೋಧ ಪಕ್ಷದವರು.